ದೊಡ್ಡ ಗೌಡರಿಗೆ ಬಿಜೆಪಿ ಶಾಕ್, ರಾಜ್ಯಸಭಾ ಟಿಕೆಟ್ ಮಿಸ್. ಹಾಗಾದ್ರೆ ಮೈತ್ರಿ ಕಥೆ ಏನು? ರಾಜ್ಯದಲ್ಲಿ ಬಿಜೆಪಿ ಜೆಡಿಎಸ್ ಮೈತ್ರಿ ಇದೆ. ಮುಂಬರುವಂತಹ ಚುನಾವಣೆಯಲ್ಲಿ ಈ ಮೈತ್ರಿ ಇರುತ್ತಾ? ಏನು ಆಗಬಹುದು? ರಾಜಕೀಯ ವಿಶ್ಲೇಷಕರು ಏನು ಹೇಳ್ತಾ ಇದ್ದಾರೆ ಮಾತನಾಡ್ತಾ ಹೋಗೋಣ. ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ನೀವು ನೋಡ್ತಾ ಇದ್ದೀರಾ ಸುಮನ್ ಟಿವಿ ಕನ್ನಡ. ನಾನು ಮಹೇಶ್ ಎಂ ದಂಡು. ವೀಕ್ಷಕರೇ, ರಾಜ್ಯಸಭಾ ಟಿಕೆಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಅಲ್ಲಿ ಒಂದು ಕ್ಲಾರಿಟಿ ಇತ್ತು. ಮಲ್ಲಿಕಾರ್ಜುನ ಖರ್ಗೆಯರನ್ನ ಮರು ಆಯ್ಕೆ ಮಾಡಲಾಗಿದೆ. ಮನ್ಸೂರ್ ಅಲಿ ಖಾನ್ ಅವರಿಗೆ ಟಿಕೆಟ್ ಕೊಡಲಾಗಿದೆ. ಪವನ್ ಖೇರಾ ಅವರಿಗೆ ಟಿಕೆಟ್ ಕೊಡಲಾಗಿದೆ. ಆ 3 ಜನ ಆಯ್ಕೆ ಆಗ್ತಾರೆ. ಬಿಜೆಪಿ ಜೆಡಿಎಸ್ ವಿಚಾರಕ್ಕೆ ಬರೋದಾದ್ರೆ ಈ ರಾಜ್ಯಸಭಾ ಟಿಕೆಟ್ಗೆ ಸಂಬಂಧಪಟ್ಟಂತೆ ಒಂದಿಷ್ಟು ಪೈಪೋಟಿ ಇತ್ತು. ಯಾಕೆ ಪೈಪೋಟಿ ಇತ್ತು ಅಂತ ಹೇಳಿದ್ರೆ, ರಾಜ್ಯದಲ್ಲಿ ಬಿಜೆಪಿ ಜೆಡಿಎಸ್ ಮೈತ್ರಿ ಮಾಡಿಕೊಂಡ ಕಾರಣಕ್ಕಾಗಿ. ಈಗ ರಾಜ್ಯಸಭಾ ಟಿಕೆಟ್ ಮೇಲೆ ಎಚ್ ಡಿ ದೇವೇಗೌಡರು ಕಣ್ಣಿಟ್ಟಿದ್ರು ಅನ್ನೋದು ಬಹಿರಂಗವಾಗಿರುವಂತಹ ಸುದ್ದಿ. ಗುಟ್ಟಾಗೇನು ಇಲ್ಲ. ಯಾಕೆ ಅಂತ ಹೇಳಿದ್ರೆ, ರಾಜ್ಯಸಭೆಗೆ ಜೂನ್ ತಿಂಗಳಲ್ಲಿ ಚುನಾವಣೆ ಬರುತ್ತೆ. ಎಚ್ ಡಿ ದೇವೇಗೌಡರ ಅವಧಿ ಮುಕ್ತಾಯವಾಗುತ್ತೆ ಅಂತ ಗೊತ್ತಾದಾಗಲೇ ಕುಮಾರಸ್ವಾಮಿಯವರು, ನಿಖಿಲ್ ಕುಮಾರಸ್ವಾಮಿಯವರು, ಎಚ್ ಡಿ ದೇವೇಗೌಡರು ಒಂದು 2 ತಿಂಗಳ ಮುಂಚೆನೆ ಹೋಗಿ ಅಮಿತ್ ಶಾ ಅವರನ್ನ ಭೇಟಿ ಮಾಡಿದ್ರು. ಮತ್ತೊಮ್ಮೆ ದೇವೇಗೌಡರಿಗೆ ಅವಕಾಶವನ್ನ ಕೊಡಬೇಕು ಅಂತ ಹೋಗಿ ಮನವಿಯನ್ನ ಕೂಡ ಮಾಡ್ಕೊಂಡಿದ್ರು. ಇದರ ಜೊತೆಗೆ ರಾಜ್ಯದಲ್ಲಿ ಬಿಜೆಪಿ ಜೆಡಿಎಸ್ ಮೈತ್ರಿ ಇದೆ. ಸೊ ದೇವೇಗೌಡರನ್ನ ಮರು ಆಯ್ಕೆ ಮಾಡ್ತಾರೆ ಅಂತ ಎಲ್ಲರೂ ಕೂಡ ಅಂದಾಜಿಸಿದ್ರು. ಆದ್ರೆ ಆ ರೀತಿ ಆಗ್ಲಿಲ್ಲ. ಬೇರೆಯವರಿಗೆ ಟಿಕೆಟ್ ಸಿಕ್ಕಿದೆ. ಬಿಜೆಪಿಯಿಂದ ಟಿಕೆಟ್ ಸಿಕ್ಕಿದೆ, ಮೈತ್ರಿ ಅಭ್ಯರ್ಥಿಗೆ ಟಿಕೆಟ್ ಸಿಕ್ಕಿಲ್ಲ. ಹಾಗಾದ್ರೆ ದೇವೇಗೌಡರು ಏನ್ ಮಾಡ್ತಾರೆ? ಈ ಮೈತ್ರಿ ಉಳಿಯುತ್ತಾ ಇಲ್ವಾ? ಬೇರೆ ಅಭ್ಯರ್ಥಿಗೆ ಟಿಕೆಟ್ ಸಿಗೋದಕ್ಕೆ ಅಥವಾ ಬಿಜೆಪಿ ಬೇರೆಯವರಿಗೆ ಟಿಕೆಟ್ ಕೊಡೋದಕ್ಕೆ ಏನ್ ರೀಸನ್? ಮಾತನಾಡೋಣ. ವೀಕ್ಷಕರೇ, ರಾಜ್ಯಸಭಾ ಟಿಕೆಟ್, ಬಿಜೆಪಿ ಜೆಡಿಎಸ್ನ ರಾಜ್ಯಸಭಾ ಟಿಕೆಟ್ಗಾಗಿ ಒಂದಿಷ್ಟು ಪೈಪೋಟಿ ಏರ್ಪಟ್ಟಿತ್ತು. ದೇವೇಗೌಡರು ಪ್ರಯತ್ನ ಪಟ್ಟಿದ್ರು. ಅದೇ ರೀತಿಯಾಗಿ ಬಿಜೆಪಿಯಲ್ಲೂ ಕೂಡ ಒಂದಿಷ್ಟು ಹೆಸರುಗಳು ಕೇಳಿ ಬಂದಿತ್ತು. ಮಾಜಿ ಸಂಸದೆ ಸುಮಲತಾ ಅವರು ಕೂಡ ಪ್ರಯತ್ನವನ್ನು ಪಟ್ಟಿದ್ರಂತೆ. ರಾಜ್ಯದ ಬಿಜೆಪಿ ನಾಯಕರು ಸದಾನಂದ ಗೌಡರಿಗೆ ಈ ಬಾರಿ ಅವಕಾಶ ಕೊಡಬೇಕು ಅಥವಾ ಕೊಡಿಸಬೇಕು ಅಥವಾ ಟಿಕೆಟ್ ಕೊಡಬೇಕು ಅನ್ನುವ ರೀತಿಯಲ್ಲಿ ಪ್ರಯತ್ನವೂ ಕೂಡ ಆಗಿತ್ತು. ಅಂದರೆ ರಾಜ್ಯಸಭಾ ಟಿಕೆಟ್ಗೆ ಒಂದು ಕಡೆ ಜೆಡಿಎಸ್ ಇಂದ ಮಿತ್ರ ಪಕ್ಷದಿಂದ ಎಚ್ ಡಿ ದೇವೇಗೌಡರು, ಬಿಜೆಪಿಯಿಂದ ಸದಾನಂದ ಗೌಡರು, ಸುಮಲತಾ ಅವರ ಹೆಸರು ಕೇಳಿ ಬರ್ತಾ ಇತ್ತು. ಸೊ ಈ 3ರಲ್ಲಿ ಒಬ್ಬರಿಗೆ ಟಿಕೆಟ್ ಸಿಗುತ್ತೆ ಅಂತ ಎಲ್ಲರೂ ಕೂಡ ಅಂದಾಜು ಮಾಡಿದರು. ಬಟ್ ಈಗ ಈ 3 ಕೂಡ ಟಿಕೆಟ್ ಸಿಕ್ಕಿಲ್ಲ. ಅದರ ಬದಲಿಗೆ ಪ್ರೊಫೆಸರ್ ಎಂ ನಾಗರಾಜು ಅವರಿಗೆ ಟಿಕೆಟ್ ಸಿಕ್ಕಿದೆ ಬಿಜೆಪಿಯಿಂದ. ಇವರು ಈ ಹಿಂದೆ ನಳಿನ್ ಕುಮಾರ್ ಕಟೀಲ್ ಅವರು ರಾಜ್ಯದ ಬಿಜೆಪಿ ಅಧ್ಯಕ್ಷರಾಗಿದ್ರಲ್ವಾ, ಆಗ ರಾಜ್ಯ ಬಿಜೆಪಿಯ ಉಪಾಧ್ಯಕ್ಷರಾಗಿದ್ದರು. ABVPಯಲ್ಲಿ ಕೆಲಸ ಮಾಡ್ತಾ ಇದ್ರು. RSSನ ಕಾರ್ಯಕರ್ತರಾಗಿದ್ದರು. ಅಂದರೆ ಬಿಜೆಪಿಯ ಸಂಘಟನೆಯಲ್ಲಿ ಗುರುತಿಸಿಕೊಂಡಂತಹ ವ್ಯಕ್ತಿ, ಹುಬ್ಬಳ್ಳಿ ಮೂಲದವರು. ಬಹಿರಂಗವಾಗಿ ಅಂದರೆ ಜನರಿಗೆ ಏನಾದರೂ ಇವರ ಹೆಸರು ಗೊತ್ತಿದ್ಯಾ ಅಂತ ಹೇಳಿದ್ರೆ, ಜನರಿಗೆ ನಾಗರಾಜು ಅವರ ಹೆಸರು ಗೊತ್ತಿಲ್ಲ. ಬಟ್ ಪಕ್ಷದ ಒಳಗಡೆ ಇರೋರಿಗೆ ನಾಗರಾಜು ಹೆಸರು ಗೊತ್ತಿದೆ. ಹಾಗಾದ್ರೆ ನಾಗರಾಜು ಅವರನ್ನ ಈ ಟೈಮಲ್ಲಿ ಆಯ್ಕೆ ಮಾಡಿದ್ಯಾಕೆ? ದೇವೇಗೌಡರನ್ನ ಪಕ್ಕಕ್ಕಿಟ್ಟು ನಾಗರಾಜು ಅವರಿಗೆ ಅವಕಾಶವನ್ನು ಕೊಡೋದಕ್ಕೆ ರೀಸನ್ ಏನು ಅಂತ ಹೇಳಿದ್ರೆ, ಸಿದ್ದರಾಮಯ್ಯನವರ ರಾಜೀನಾಮೆಗೂ ದೇವೇಗೌಡರಿಗೂ ರಾಜ್ಯಸಭಾ ಟಿಕೆಟ್ಗೆ ನಾಗರಾಜು ಅವರನ್ನ ಆಯ್ಕೆ ಮಾಡೋದಕ್ಕೂ ಏನಪ್ಪಾ ಕಾರಣ ಅಂತ ಹೇಳಿದ್ರೆ, ಜಾತಿ ಕಾರಣ. ಹೌದು, ಸಿದ್ದರಾಮಯ್ಯನವರು ಕುರುಬ ಸಮುದಾಯಕ್ಕೆ ಸೇರಿದವರು. ಅದೇ ರೀತಿಯಾಗಿ ಪ್ರೊಫೆಸರ್ ಎಂ ನಾಗರಾಜು ಅವರು ಕೂಡ ಕುರುಬ ಸಮುದಾಯಕ್ಕೆ ಸೇರಿದವರು. ಸಿದ್ದರಾಮಯ್ಯನವರ ರಾಜೀನಾಮೆ ಪಡೆದ ಕಾರಣಕ್ಕಾಗಿ ಕುರುಬ ಸಮುದಾಯ ಕಾಂಗ್ರೆಸ್ ವಿರುದ್ಧ ಒಂದಿಷ್ಟು ಅಸಮಾಧಾನಗೊಂಡಿದೆ. ಸೊ ಆ ಅಸಮಾಧಾನವನ್ನ ಎನ್ಕ್ಯಾಶ್ ಮಾಡ್ಕೋಬೇಕು ಅಂತ ಹೇಳಿದ್ರೆ, ಬಿಜೆಪಿಯಲ್ಲಿ ಕುರುಬ ಸಮುದಾಯಕ್ಕೆ ನಾವು ಪ್ರಾತಿನಿಧ್ಯ ಕೊಡ್ತಾ ಇದ್ದೀವಿ ಅನ್ನುವಂಥ ಮೆಸೇಜ್ ಅನ್ನ ಕುರುಬ ಸಮುದಾಯಕ್ಕೆ ಪಾಸ್ ಮಾಡಬೇಕಾಗಿದೆ. ಸೊ ಇದೇ ಕಾರಣಕ್ಕಾಗಿ ಕುರುಬ ಸಮುದಾಯಕ್ಕೆ ಸೇರಿರುವಂತಹ ನಾಗರಾಜು ಅವರಿಗೆ ರಾಜ್ಯಸಭಾ ಟಿಕೆಟ್ ಅನ್ನ ಕೊಟ್ಟಿದೆ ಬಿಜೆಪಿ. ನಾಗರಾಜು ಅವರಿಗೆ ಯಾಕೆ ಅನ್ನೋದಕ್ಕೆ ಕಾರಣ ಸಿದ್ದರಾಮಯ್ಯನವರ ರಾಜೀನಾಮೆ, ಜಾತಿ ಸಮೀಕರಣ. ಇದನ್ನ ಪಕ್ಕಕ್ಕಿಡೋಣ. ದೇವೇಗೌಡರಿಗೆ ಟಿಕೆಟ್ ಮಿಸ್ ಆಗಿದೆ ಅಲ್ವಾ? ಹಾಗಾದ್ರೆ ಏನ್ ರೀಸನ್? ಇದರ ಪರಿಣಾಮ ಏನು? ಮಾತನಾಡೋಣ. ಮೊದಲನೇದಾಗಿ ದೇವೇಗೌಡರಿಗೆ ಟಿಕೆಟ್ ಮಿಸ್ ಆಗೋದಕ್ಕೆ ರೀಸನ್ ಏನು ಅಂತ ಹೇಳಿದ್ರೆ, ಒಂದು ಜಾತಿ ಸಮೀಕರಣ ನಾಗರಾಜು ಅವರು ಕೊಟ್ಟಿರೋದು. ಮತ್ತೊಂದೇನು ಅಂದ್ರೆ ವಯಸ್ಸು ಮತ್ತು ಆರೋಗ್ಯದ ಕಾರಣ ಅಂತ ಗೊತ್ತಾಗ್ತಾ ಇದೆ.
ದೇವೇಗೌಡರು ಈಗಾಗಲೇ 95+ ಆಗಿದ್ದಾರೆ. ಆರೋಗ್ಯದ ಸಮಸ್ಯೆಗಳು ಕೂಡ ಇದೆ. ಇದರ ಜೊತೆಗೆ ತುಂಬ ಆಕ್ಟಿವ್ ಆಗಿ ರಾಜ್ಯದಾದ್ಯಂತ ಪ್ರವಾಸ ಮಾಡುವಂತಹ ಈ ಸ್ಥಿತಿಯಲ್ಲೂ ಕೂಡ ದೇವೇಗೌಡರು ಇಲ್ಲ. ಸೊ ದೇವೇಗೌಡರಿಗೆ ಕೊಡುವ ಬದಲು ಒಬ್ಬ ಹೊಸ ಮುಖಕ್ಕೆ ಕೊಟ್ಟರೆ ಹೇಗಿರುತ್ತೆ ಅಂತ ಹೇಳಿ ಹೊಸ ಮುಖಕ್ಕೆ ಕೊಡಲಾಗಿದೆ. ಸೊ ದೇವೇಗೌಡರಿಗೆ ಯಾಕೆ ತಪ್ಪಿದೆ ಅಂದರೆ ವಯಸ್ಸು ಮತ್ತು ಆರೋಗ್ಯದ ಕಾರಣ. ಇದ್ರ ಜೊತೆಗೆ ಕುಮಾರಸ್ವಾಮಿಯವರು ಡಿಮ್ಯಾಂಡಿಂಗ್ ಪವರನ್ನು ತಮ್ಮ ಕೈಯಲ್ಲಿ ಹಿಡ್ಕೊಂಡ್ರಾ ಅಥವಾ ಕ್ಯಾಪ್ಚರ್ ಮಾಡಿದ್ರಾ ಅಂತ ಹೇಳಿ. ಯಾಕೆ ಅಂತ ಹೇಳಿದ್ರೆ, ಇಫ್ ಇನ್ ಕೇಸ್ ಏನಾದರೂ ಈ ದೇವೇಗೌಡರಿಗೆ ಟಿಕೆಟ್ ನೀಡಿದಿದ್ರೆ ಕುಮಾರಸ್ವಾಮಿಯವರ ಮನವಿಯನ್ನು ಪುರಸ್ಕರಿಸಿದೆ BJP ಹೈಕಮಾಂಡ್ ಅಂತ ಹೇಳ್ಬೋದಿತ್ತು. ಆ ಸಂದರ್ಭದಲ್ಲಿ ಮುಂಬರುವಂತಹ ಚುನಾವಣೆ 2028ಕ್ಕೆ ಈ ಸೀಟು ಹಂಚಿಕೆ ಬಂದಾಗ ಒಂದಿಷ್ಟು BJP ಚೌಕಾಸಿ ಮಾಡುವಂತಹ ಸಾಧ್ಯತೆಗಳು ಕೂಡ ದಟ್ಟವಾಗಿತ್ತು. ಅಂದರೆ ಆ ದೇವೇಗೌಡರಿಗೆ ನಾವು ರಾಜ್ಯಸಭಾ ಟಿಕೆಟ್ ಕೊಟ್ಟಿದ್ದೀವಿ, ನೀವು ಹೇಳಿದಂತೆ ಎಲ್ಲವನ್ನೂ ಕೂಡ ನೀವು ಹೇಳಿದಂತೆ ಮಾಡಿದ್ದೀವಿ ಅಂತ ಹೇಳಿ BJP ಹೈಕಮಾಂಡ್ ಒಂದಿಷ್ಟು ಚೌಕಾಸಿ ಮಾಡುವಂತಹ ಸಾಧ್ಯತೆ ಇತ್ತು. ಬಟ್ ಈಗ ಚೌಕಾಸಿಯ ಅವಕಾಶ ಕುಮಾರಸ್ವಾಮಿಯವರ ಕೈಲಿದೆ. ಡಿಮ್ಯಾಂಡಿಂಗ್ ಪವರ್ ಕುಮಾರಸ್ವಾಮಿಯವರ ಕೈಲಿದೆ. ಹೇಗೆ ಅಂತ ಹೇಳಿದ್ರೆ, ಈಗ ರಾಜ್ಯಸಭಾ ಟಿಕೆಟನ್ನು ಕುಮಾರಸ್ವಾಮಿಯವರ ಬಯಕೆಯಂತೆ ದೇವೇಗೌಡರಿಗೆ ಕೊಟ್ಟಿದ್ರೆ ಮುಂದೆ ಈ ಕುಮಾರಸ್ವಾಮಿಯವರ ಕೈಲಿ ಡಿಮ್ಯಾಂಡಿಂಗ್ ಪವರ್ ತುಂಬ ಕಡಿಮೆ ಆಗ್ತಾ ಇತ್ತು. ಬಟ್ ಈಗ ಡಿಮ್ಯಾಂಡಿಂಗ್ ಪವರ್ ಜಾಸ್ತಿ ಆಗಿದೆ. ಮುಂಬರುವಂತಹ ಚುನಾವಣೆಯಲ್ಲಿ ಸೀಟು ಹಂಚಿಕೆಯಲ್ಲಿ ಕುಮಾರಸ್ವಾಮಿಯವರು ಮೇಲುಗೈಯನ್ನು ಸಾಧಿಸುವಂತಹ ಸಾಧ್ಯತೆ ಇದೆ. ಇದರ ಜೊತೆಗೆ ಇಫ್ ಇನ್ ಕೇಸ್ ಏನಾದರೂ ದೇವೇಗೌಡರಿಗೆ ಟಿಕೆಟ್ ಕೊಟ್ಟಿರಲಿಲ್ಲ ಅಂತ ಹೇಳಿದ್ರೆ ಮೈತ್ರಿಕತೆ ಏನಾಗುತ್ತೆ ಅನ್ನುವಂಥ ಚರ್ಚೆ ಕೂಡ ರಾಜ್ಯ ರಾಜಕಾರಣದಲ್ಲಿ ನಡೀತಾ ಇತ್ತು. ಏನಾಗುತ್ತೆ ಅಂತ ಹೇಳಿದ್ರೆ ಸದ್ಯಕ್ಕೆ ಏನು ಆಗುವಂಥ ಲಕ್ಷಣಗಳು ಏನೂ ಇಲ್ಲ. ಕಾರಣ ಏನು ಅಂತ ಹೇಳಿದ್ರೆ, JDSಗೂ BJP ಮೈತ್ರಿ ಅನಿವಾರ್ಯ. ಅದೇ ಸಂದರ್ಭದಲ್ಲಿ BJPಗೂ JDSನ ಮೈತ್ರಿ ಅವಶ್ಯಕತೆ ಇದೆ. ಸೊ ಇಬ್ರಿಗೂ ಕೂಡ ಈ ಮೈತ್ರಿಯ ಅವಶ್ಯಕತೆ ಅನಿವಾರ್ಯ ಆಗಿರುವ ಕಾರಣಕ್ಕಾಗಿ ಈ ಮೈತ್ರಿಯಲ್ಲಿ ಯಾವುದೇ ರೀತಿಯ ಬಿರುಕು ಮೂಡೋದಿಲ್ಲ. ಬದಲಿಗೆ ಸೀಟು ಹಂಚಿಕೆ ಪ್ರಕ್ರಿಯೆ ಬರುತ್ತಲ್ವಾ, ಆಗೇನಾದರೂ ಆಗಬಹುದಾ ಗೊತ್ತಿಲ್ಲ. ಸದ್ಯಕ್ಕಂತೂ ಈ ಮೈತ್ರಿ ಗಟ್ಟಿಯಾಗಿರುತ್ತೆ. ಇದ್ರ ಬಗ್ಗೆ JDSನ ಕಾರ್ಯಕರ್ತರು ಏನು ಮಾತನಾಡ್ಕೋತಿದ್ದಾರೆ ಅಂತ ಹೇಳಿದ್ರೆ, JDSನ ಕಾರ್ಯಕರ್ತರು ಸಾಮಾನ್ಯವಾಗಿ ದೇವೇಗೌಡರು ರಾಜ್ಯಸಭೆಗೆ ಹೋಗಬೇಕು ಅಂತ ಆಸೆ ಪಟ್ಟಿದ್ರು. ಬಟ್ ಅದಾಗಿಲ್ಲ. ಸೊ ಈ JDSನ ಕಾರ್ಯಕರ್ತರು BJPಯ ಈ ನಡೆಯನ್ನ ಹೇಗೆ ನೋಡ್ತಾರೆ ಅನ್ನೋದು ಮುಂದಿನ ಚುನಾವಣೆಯಲ್ಲಿ ಗೊತ್ತಾಗುತ್ತೆ. ನಿಮ್ಗೇನನ್ಸುತ್ತೆ? ದೇವೇಗೌಡರಿಗೆ ಟಿಕೆಟನ್ನು ನೀಡಬೇಕಾಗಿತ್ತಾ? ದೇವೇಗೌಡರಿಗೆ ಟಿಕೆಟ್ ನೀಡದ ಕಾರಣಕ್ಕಾಗಿ ಈ ದೋಸ್ತಿಯಲ್ಲಿ ಏನಾದರೂ ಬಿರುಕು ಮೂಡಬಹುದಾ? ದಯವಿಟ್ಟು ಕಮೆಂಟ್ ಮಾಡಿ. ಇಂತಹ ಮತ್ತಷ್ಟು ಕಂಟೆಂಟ್ಗಾಗಿ ನೋಡ್ತಾ ಇರಿ ಸುಮನ್ TV ಕನ್ನಡ.